ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬ್ಯಾಂಗ್ಳೂರ್ ಫುಡ್ ಟೈಮ್. ಇವತ್ತು ನಮ್ಮ ಚಾನಲ್ನಲ್ಲಿ ಬಿಸಿ ಬಿಸಿಯಾದ ಮೇಥಿ ರೈಸ್ ಹೆಂಗೆ ಮಾಡೋದಂತ ಬನ್ನಿ ನೋಡೋಣ. ಮೇಥಿ ರೈಸ್ಗೆ ಫಸ್ಟು ಮಸಾಲೆನ ರುಬ್ಕೊಳೋಣ. ಅದಕ್ಕೆ ಒಂದು ದೊಡ್ಡದಾಗಿರೋ ಈರುಳ್ಳಿ, 2-3 ಮೆಣಸಿನ್ಕಾಯಿ, ಮತ್ತು ಸ್ವಲ್ಪ ಒಂದು ಕೈಯಷ್ಟು ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಎರಡರಿಂದ ಮೂರು ಕೈಯಷ್ಟು ಮೇಥಿ ಸೊಪ್ಪು. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ. ಈ ಥರ ರುಬ್ಕೊಂಡಾದಮೇಲೆ ಇದ್ರ ಜೊತೆಗೆ 1-1.5 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು, ಅದನ್ನು ಅದರಲ್ಲೇ ಹಾಕ್ಕೊಂಡು ಒಂದು ಸಲ ರುಬ್ಕೊಳ್ಳೋಣ. ಈಗ ಮೇಥಿ ರೈಸ್ಗೆ ಮಸಾಲೆ ರೆಡಿಯಾಗಿದೆ. ಈಗ ಕುಕ್ಕರ್ಗೆ 2-3 ಸ್ಪೂನ್ ಆಯಿಲ್ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ. ಆಯಿಲ್ ಚೆನ್ನಾಗಿ ಬಿಸಿಯಾಗಿದೆ. ಅದರಲ್ಲಿ 2 ಮರಾಠಿ ಮೊಗ್ಗು, 2 ಏಲಕ್ಕಿ, 2 ಚಕ್ಕೆ, 2 ಅನಾನಸ್ ಮತ್ತು 2-3 ಲವಂಗ. ಇದ್ರ ಜೊತೆಗೆ ದೊಡ್ಡದಾಗಿರೋದೊಂದು ಈರುಳ್ಳಿ, ಸ್ವಲ್ಪ ಕರ್ಬೇವಿನ ಸೊಪ್ಪು. ಇದೆಲ್ಲ ಚೆನ್ನಾಗಿ ಬ್ರೌನ್ ಆಗಲಿ. ಈ ಥರ ಸ್ವಲ್ಪ ಬ್ರೌನ್ ಆದಮೇಲೆ ಇದ್ರ ಜೊತೆಗೆ ಬೇಕಾಗಿದ್ದಷ್ಟು 2-3 ಟೊಮೊಟೊನ ಹಾಕ್ಕೊಳ್ಳೋಣ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ಈಗ ಈ ರೈಸಿಗೆ ಎಷ್ಟು ಬೇಕೋ ಅಷ್ಟು ಅರಿಶಿನ ಪುಡಿ, 1/2 ಸ್ಪೂನಷ್ಟು ಗರಂ ಮಸಾಲೆ, ಚಿಲ್ಲಿ ಪೌಡರ್ ನಾನು 1-1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಲ್ವ, ಅದರಿಂದ ನಿಮಗಿನ್ನ ಖಾರ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ಹಾಕ್ಕೊಬೋದು. ಜೊತೆಗೆ ಉಪ್ಪು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಟೊಮೊಟೊ ಈ ಮಸಾಲೆ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಬೇಕು. 5-10 ನಿಮಿಷ ಬಿಡಿ. ಈಗ ಟೊಮೊಟೊ ಮತ್ತು ಮಸಾಲೆಗಳೆಲ್ಲ ಚೆನ್ನಾಗಿ ಬಂದಿದೆ. ಹಸಿ ವಾಸನೆಯೂ ಹೋಗಿದೆ. ಈಗ ಈ ಟೊಮೊಟೊ ಮಸಾಲೆ ಜೊತೆಗೆ ನಾವು ರುಬ್ಬಿಟ್ಟಿದ್ದ ಮೆಂತ್ಯ ಮಸಾಲೆನೂ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 5 ನಿಮಿಷ ಈ ಹಸಿ ವಾಸನೆ ಹೋಗೋವರೆಗೂ ಬೇಯಿಸಬೇಕು. ಈಗ ಟೊಮೊಟೊ ಮಸಾಲೆ ಮತ್ತು ಮೆಂತ್ಯ ಮಸಾಲೆ ಎರಡೂ ಸೇರಿ ಚೆನ್ನಾಗಿ ಬಂದಿದೆ. ಈ ಥರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಬೇಕು. ಅದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸ್ಕೊಡಿ. ಈಗ 1 ಗ್ಲಾಸ್ಗೆ 2 ಗ್ಲಾಸ್ ನೀರು ಆ ಥರ ಇಟ್ಟು ಅಳತೆ ನೀರನ್ನಿಟ್ಟು ಹಾಕ್ಕೊಡಿ. ನೀರನ್ನ ನಾನು 2.5 ಗ್ಲಾಸ್ ತೊಗೊಂಡಿದ್ದೀನಿ ಅಕ್ಕಿ, 5 ಗ್ಲಾಸಷ್ಟು ನೀರು. ಈ ನೀರು ಚೆನ್ನಾಗಿ ಕುದಾದ್ಮೇಲೆ ಅಕ್ಕಿ ಹಾಕ್ಕೊಬೇಕು.
ನೀರು ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ಅಕ್ಕಿ ಹಾಕ್ಕೊಳ್ಳೋಣ. ಇದರಲ್ಲಿ ಅಕ್ಕಿ ಚೆನ್ನಾಗಿ ತೊಳೆದು ಸ್ವಲ್ಪ ಹೊತ್ತು ನೆನೆಸಾಕಿ ನೀರನ್ನು ಬಗ್ಗಿಸ್ಕೊಂಡಿದ್ದೀನಿ. ಇದನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿಕೊಂಡು 3 ವಿಸಿಲ್ ಹಾಕಬೇಕು. ಈಗ 3 ವಿಸಿಲ್ ಆಯಿತು. ದಮ್ಮೆಲ್ಲನೂ ಎಳೆದಿದೆ ಚೆನ್ನಾಗಿ. ಇವಾಗ ಓಪನ್ ಮಾಡೋಣ. ಮೇಥಿ ರೈಸ್ ರೆಡಿಯಾಗಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಮಸಾಲೆ ಎಲ್ಲ ಮೇಲೆ ನಿಂತಿರುತ್ತೆ. ಎಲ್ಲ ರೈಸ್ ಜೊತೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಈ ಥರ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಈ ಮೇಥಿ ರೈಸ್ಗೆ ಇನ್ನೂ ಸ್ವಲ್ಪ ಗಮ್ ಅಂತ ಒಂದು ಸ್ಮೆಲ್ ಬರುತ್ತೆ. ಸೊ 1 ರಿಂದ 1.5 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಾಯಿತು. ಈಗ ರೈತ ಮಿಕ್ಸ್ ಮಾಡ್ಕೊಳ್ಳೋಣ. 1 ಬೌಲ್ ಮೊಸರಿಗೆ ಸ್ವಲ್ಪ ಚಾಟ್ ಮಸಾಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟು ಮೊಸರಿಗೆ ಆ ಗಡ್ಡೆಗಳೆಲ್ಲ ಇಲ್ದಿರಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ 1/2 ಟೀ ಸ್ಪೂನಷ್ಟು ಚಾಟ್ ಮಸಾಲ. ಪಚಡಿನೂ ಮಾಡ್ಕೊಬೋದು. ಇವತ್ತು ಪಚಡಿ ಬೇಡ ಅಂತ ನಾನು ಈ ಥರ ಸಿಂಪಲಾಗಿರೋದು ಮಾಡ್ಕೊತಾ ಇದ್ದೀನಿ. ಇದು ತುಂಬ ಈಸಿ, ತುಂಬ ಬೇಗನೆ ಮಾಡ್ಕೊಬೋದು ನೀವು. ಈ ಥರ ಮಿಕ್ಸ್ ಮಾಡಿ ಈಗ ಬಿಸಿ ಬಿಸಿಯಾದ ಮೇಥಿ ರೈಸ್ ವಿತ್ ರೈತ ರೆಡಿ ಆಯಿತು. ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ. ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.